ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಶುಕ್ರವಾರದ ವ್ಲಾಗ್ ನಾನು ನನ್ನ ಮಕ್ಕಳ ಜೊತೆಯಲ್ಲಿ ಈ ಸೈನ್ಯ ಜೊತೆ ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತಟ್ಟೆನಲ್ಲಿ ಸೆರೆಲಾಕ್, ವೀಟ್, ಕ್ಯಾರೆಟ್, ಆಪಲ್ ಅದನ್ನು ಫ್ಲೇವರ್ದು ನಾನು ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಇವಾಗ ಕೇಜ್ ಒಳಗಡೆ ಅವಷ್ಟಕ್ಕವೇ ಹೋಗ್ಬಿಟ್ಟು ಮಲ್ಕೊಳ್ತವೆ. ಹೊಟ್ಟೆ ಹಸಿವಾದಾಗ ಮತ್ತೆ ಎದ್ದು ಬರ್ತವೆ. ತುಂಬ ತುಂಬ ಒಳ್ಳೆಯ ಒಂದು ದೇವರಂಥ ಮಕ್ಕಳು, ದೇವ್ರ ಮಕ್ಕಳು ಅಂತ ಹೇಳಿದ್ರು ತಪ್ಪೇನಿಲ್ಲ. ಶುಕ್ರವಾರ ಬೆಳಗ್ಗೆ ನಾನು ತಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಫಸ್ಟ್ ಕ್ಲೀನಿಂಗ್ ನೋಡಿ, ಮಕ್ಕಳಿಗೆ ಫಸ್ಟ್ ಫುಡ್ ಕೊಡೋದು, ತದನಂತರ ಮನೆ ಕ್ಲೀನಿಂಗ್ ಮಾಡೋದು, ಬಟ್ಟೆಗಳು ಕ್ಲೀನಿಂಗ್ ಮಾಡೋದು, ಆಮೇಲೆ ನಾನು ಅಡುಗೆ ತಿಂಡಿ ಟೀ ಅದೆಲ್ಲ ಮಾಡೋದು, ತಲೆ ಸ್ನಾನ ಮಾಡ್ಕೊಳ್ಳೋದು, ಬಾತ್ರೂಮ್ಗಳು ಕ್ಲೀನ್ ಮಾಡೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲ್ ಆಗಿ ಇವಾಗ ಸ್ನಾನ ಮಾಡಿ ಇನ್ನು ಊಟ ಮಾಡಬೇಕು. ಹೌದು, ಕೆಲವೊಂದು ಸಾರಿ ಟಿಫನ್ ಮಾಡಿದ್ರೆ ತಿಂತೀನಿ, ಇಲ್ಲ ಅಂದರೆ ಕಂಪ್ಲೀಟ್ ಎಲ್ಲ ಒಂದು ಕೆಲಸಗಳ್ನ ಮುಗಿಸ್ಕೊಂಡು ನಾನು ಒಂದೇ ಸಾರಿ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ಏನೇ ಇದ್ರೂ ನಾನು ಹೆಲ್ದಿ ಫುಡ್ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ. ನ್ಯಾಚುರಲ್ ಆಗಿರೋದು, ಆರ್ಟಿಫಿಷಿಯಲ್ಲು, ಆನ್ಲೈನಿಂದ ತರಿಸ್ಕೊಂಡು ತಿಂದೆ ಎಷ್ಟೇ ಮನೆಯಲ್ಲಿ ಕೆಲಸ ಇರಲಿ ನೋಡಿ, ನಾನು ಆನ್ಲೈನಿಂದ ತರಿಸೋದಾಗಲಿ ಇಲ್ಲ ಒಂದು ಹೆಲ್ಪರ್ನ ಇಟ್ಕೊಂಡು ಕೆಲಸಗಳ್ನ ಮಾಡಿಸ್ಕೊಳ್ಳೋದು, ಅದು ಅಭ್ಯಾಸನೇ ನನಗೆ ಇಲ್ಲ ಅಂತ ಹೇಳ್ತೀನಿ. ಹೊರಟೋಯ್ತು ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ. ಮೊದಲಾದರೆ ಮಕ್ಕಳು ಚಿಕ್ಕವರಿದ್ದಾಗ ಸ್ವಲ್ಪ ಹೆಲ್ಪರ್ಸ್ನ ನಾನು ಮನೆಯಲ್ಲಿ ಇರ್ತಾಯಿದ್ರು, ಒಂದು ಇಬ್ಬರು ಹೆಲ್ಪರ್ಸ್ ಇರ್ತಾಯಿದ್ರು. ಬಟ್ ಇವಾಗ ಏನಂದರೆ ನನಗೆ ಯಾಕೋ ಏನೋ ಇಷ್ಟನೇ ಆಗಲ್ಲ ರೀ. ಅದೇನೋ ನನ್ನ ಕೆಲಸ ನಾನು ಮಾಡ್ಕೊಳ್ಬೇಕು. ಅವಾಗಲೂ ಮಾಡ್ಕೊಳ್ತಾ ಇದ್ದೆ ನಾನು. ಆದಷ್ಟು ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಆದಷ್ಟು ನನ್ನ ಮನೆ ಕೆಲಸ ನಾನು ಮಾಡಿಕೊಂಡು ಸ್ವಲ್ಪ ಅದು ಇದು ಒಂದು ಪಾತ್ರೆ ತೊಳೆಯೋದು ಮತ್ತು ಮನೆ ಕ್ಲೀನಿಂಗ್ ಮಾಡೋದು, ಒರೆಸೋದು ಅದೆಲ್ಲನೂ ಅವ್ರಿಗೆ ನಾನು ಒಂದು ಇದು ಮಾಡ್ತಾಯಿದ್ದೆ. ಯಾಕೆಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾಯಿದ್ರು, ಬೆಳಗ್ಗೆ ಎಲ್ಲ ಒಂದು 5 ಬಾಕ್ಸ್ ಟಿಫಿನ್ ಬಾಕ್ಸ್ ರೆಡಿ ಆಗಬೇಕಾಗ್ತಿತ್ತು, ಮನೇಲಿ ಜಾಸ್ತಿ ಕೆಲಸ ಇರ್ತಾಯಿತ್ತು. ಹೀಗಾಗಿನೇ ಆಮೇಲೆ ತದನಂತರ ಇದು ಯಾವಾಗ ಗುರುವಾರ ದಿವಸ ರಾತ್ರಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಗೆದಿರೋ ಒಳ್ಳೊಳ್ಳೆ ಕಾರ್ಪೆಟ್ಟು, ಮ್ಯಾಟ್ಸ್ ಎಲ್ಲ ಇದೆ. ಬಟ್ ಅದನ್ನು ನಾನು ಯಾವುದೂ ನೆಲದ ಮೇಲೆ ಹಾಕೋ ಹಾಗೆ ಇಲ್ಲ. ನನಗೆ ನೆಲದ ಮೇಲೆ ಕಾರ್ಪೆಟ್ಸು ಒಳ್ಳೊಳ್ಳೆ ಚೆನ್ನಾಗಿರೋ ಡಿಸೈನ್ ಆಗಿರೋ ಕಾರ್ಪೆಟ್ಸ್ ಎಲ್ಲ ಹಾಕೋಕ್ಕೆ ನನಗೆ ತುಂಬ ಇಷ್ಟ. ಕೆಲವೊಂದು ಡಿಮಾರ್ಟಲ್ಲಿ ತಂದಿದ್ದೀನಿ, ಕೆಲವೊಂದು ಆನ್ಲೈನಲ್ಲಿ ತರಿಸಿಟ್ಟಿದ್ದೀನಿ. ವಿಂಡೋ ಸ್ಕ್ರೀನ್, ವಿಂಡೋ ಕರ್ಟನ್ ಕೂಡ ನನಗೆ ಬೇರೆ ಬೇರೆ ಥರ ಎವ್ರಿ ಮಂತ್ ಚೇಂಜ್ ಮಾಡಿ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಒಂದು ಇಂಟೀರಿಯರ್ಸು ಮತ್ತು ಈ ಥರ ಒಂದು ಡೆಕೋರೇಷನ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆವಾಗವಾಗ ವಿಂಡೋ ಕರ್ಟನ್ನ ಚೇಂಜ್ ಮಾಡೋದಕ್ಕೆ, ಹೊಸದಾಗಿರೋ ವಿಂಡೋ ಕರ್ಟನ್ಸ್ನ ತರೋದಕ್ಕೆ ನಮ್ಮ ಇಶಾನಿ ಜೊತೆ ಆಟ ಆಡ್ತಾಯಿದ್ದೀನಿ. ಇದು ಗುರುವಾರ ರಾತ್ರಿ ಇದು. ಆಮೇಲೆ ಬೆಡ್ಶೀಟ್ ಸೆಟ್ಟು, ಬೆಡ್ ಸ್ಪ್ರೆಡ್ ಸೆಟ್ಟು, ಬ್ಲ್ಯಾಂಕೆಟ್ಸು ಒಳ್ಳೊಳ್ಳೆ ಚೆನ್ನಾಗಿರೋದು ತೊಗೊಂಬಂದು ಜೋಡಿಸಿಡೋಕ್ಕೆ, ಅದನ್ನೆಲ್ಲ ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ. ನೋಡಿ, ಅಲ್ಲೆಲ್ಲ ಮ್ಯಾಟ್ಗಳು ಒಗೆದಿರೋದಲ್ಲಿ ಬೆಡ್ ಮೇಲೆ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಕಾರ್ಪೆಟ್ಸ್ ಇದೆ, ಮ್ಯಾಟ್ ಇದೆ. ಇವಾಗ ಅದನ್ನೆಲ್ಲ ಮಡಚಿ ಫೋಲ್ಡ್ ಮಾಡಿಡ್ತಾ ಇದ್ದೀನಿ, ಎಲ್ಲ ವಾಶ್ ಮಾಡಿರೋದು. ಮತ್ತು ಕಂಫರ್ಟ್ ಎಲ್ಲ ಹಾಕಿ ನಾನು ಕೈಯಲ್ಲೇ ವಾಶ್ ಮಾಡಿಟ್ಟಿರ್ತೀನಿ. ಸ್ವಲ್ಪ ಡ್ರೈಗೆ ಉಲನ್ ವಾಶ್ಗೆ ಕೆಲವೊಂದು ಬಟ್ಟೆಗಳ್ನ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಂತ ಹೇಳ್ತೀನಿ. ಸೊ ನನಗೆ ಯಾವ ಥರ ಸರಿ ಅನಿಸುತ್ತೆ, ಕರೆಕ್ಟ್ ಅನಿಸುತ್ತೆ ಆ ಥರದಲ್ಲಿ ಒಂದು ಕಾರ್ಪೆಟ್ಸ್ನ ವಾಶ್ ಮಾಡೋದು, ಬೆಡ್ಶೀಟ್ನ ವಾಶ್ ಮಾಡೋದು ಪ್ರೋಗ್ರಾಮ್ನ ಸೆಟ್ ಮಾಡಿ ನಾನು ವಾಷಿಂಗ್ ಮಿಷಿನ್ ಕೂಡ ಕೆಲವೊಂದು ಸಾರಿ ಹಾಕ್ತೀನಿ. ಈ ಥರನೇ ಕೆಲವೊಂದು ಬ್ರಷ್ ಮಾಡೋದಿರುತ್ತೆ, ನೀಟಾಗಿ ಸೋಪ್ ಹಾಕಿ ಬ್ರಷ್ ಮಾಡಿ ಆಲ್ಮೋಸ್ಟ್ ಒಂದು 60% ನಾನು ಕೈಯಲ್ಲೇ ಬಟ್ಟೆಗಳ್ನ ವಾಶ್ ಮಾಡಿ ಬರೀ ಡ್ರೈಗೆ ಆಮೇಲೆ ರಿನ್ಸಿಂಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ನಮ್ಮದು ಕಂಪ್ಲೀಟ್ ವಾಷಿಂಗ್ ಮಿಷಿನ್ನು ಆಟೋಮೆಟಿಕ್ ಇದೆ. ಅಂದರೆ ಫುಲ್ ಒಂದು ಸಾರಿ ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿಬಿಟ್ರೆ ಮತ್ತು ಕಂಫರ್ಟ್ ಹಾಕಿಬಿಟ್ರೆ ಎಲ್ಲ ವಾಶ್ ಆಗಿ ಆಲ್ಮೋಸ್ಟ್ ಒಂದು 80% ಡ್ರೈ ಆಗಿಯೇ ಬಂದ್ಬಿಡುತ್ತೆ ಅಂತ ಹೇಳ್ತೀನಿ. ಈವನ್ ಮಳೆಗಾಲ ಇದ್ದರೂ ಕೂಡ ಬಟ್ಟೆಗಳು ಒಣಗುತ್ತೆ, ಅಷ್ಟು ಚೆನ್ನಾಗಿ ನೀಟಾಗಿ ಬಂದ್ಬಿಡುತ್ತೆ ಡ್ರೈ ಆಗಿ ಅಂತ ಹೇಳ್ತೀನಿ. ನಮ್ಮ ಇಶಾನಿ ಜೊತೆ ಆಟ ಆಡ್ತಾಯಿದ್ದೀನಿ. ಆಮೇಲೆ ಗುರುವಾರ ಊಟನೂ ಆಯಿತು. ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೂಮ್ಗೆ ನಾನು ಶಿಫ್ಟ್ ಆದಾಗಿಂದ ಮಕ್ಕಳ ಜೊತೆಯಲ್ಲಿ ನನಗೆ ತುಂಬ ಇಷ್ಟ. ಅಲ್ಲಿ ಮಿರರ್ ಕೂಡ ಹಾಕಿದ್ದೀನಿ ನೋಡಿ, ಲಕ್ಷ್ಮಿ ಫೋಟೋ ಇದೆ. ಒಂದು ಚೆನ್ನಾಗಿರೋ ದೊಡ್ಡ ಮಿರರ್ ಕೂಡ ತಂದು ಹಾಕಿದ್ದೀನಿ. ಮತ್ತು ಮೀಶೋನಲ್ಲಿ ಈ ರ್ಯಾಕ್ ಬೇಕಾಗಿತ್ತು ನನಗೆ, ಅದನ್ನು ಕೂಡ ಮೀಶೋಯಿಂದನೇ ತರಿಸ್ದೆ ಅಂತ ಹೇಳ್ತೀನಿ. ಈ ಥರ ಒಂದು ಸಣ್ಣ ಪುಟ್ಟ ಏನಾದರೂ ಇದ್ದಾಗ ಕೆಲವೊಂದು ಆನ್ಲೈನಲ್ಲಿ ತರಿಸ್ಕೊಂಡು ಬಿಡ್ತೀನಿ, ಮನೆಗೆ ಬಂದುಬಿಡುತ್ತೆ ಅಂದ್ಬಿಟ್ಟು. ವಾರ್ಡ್ರೋಬಲ್ಲಿ ನನ್ನ ಪರ್ಸು ಕೆಲವೊಂದು ಐಟಮ್ಗಳ್ನ ವಾರ್ಡ್ರೋಬಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ, ನಾನು ನೋಡಿ ಅವಳು ಬೆಡ್ ಮೇಲೆ ಹೆಂಗೆ ಕೂತಿದ್ದಾಳೆ. ಅವಳು ಬೆಡ್ ಮೇಲೆ ಮಲಗಲ್ಲ, ಅವಳಿಗೆ
ತುಂಬ ಹೀಟ್ ಆಗಲ್ಲ ಅವಳಿಗೆ, ಉಷ್ಣ ಆಗಲ್ಲ ಅವಳು. ಅಂದರೆ ಫುಡ್ ರೈಸು ಮತ್ತು ವೆಜಿಟೇಬಲ್ಸೇ ತಿಂತಾಳೆ. ಬಟ್ ಅವಳಿಗೆ ನೆಲದ ಮೇಲೆ ಇರಬೇಕು, ತಣ್ಣಗಿರಬೇಕು, ಎ ಸಿ ಆನ್ ಮಾಡಿರಬೇಕು. ಮಕ್ಕಳಿಗೆ ಹೀಟ್ರ್ ಆನ್ ಮಾಡಬೇಕು, ಇವಳು ಮಕ್ಕಳಿಗೆ ಹೀಟ್ರ್ ಆನ್ ಮಾಡಬೇಕು. ಹೀಟ್ರ್ ಆನ್ ಮಾಡಿದ ತಕ್ಷಣ ರೂಮಿಂದ ಹೊರಗಡೆ ಓಡೋಗ್ಬಿಡ್ತಾಳೆ ಇವಳು. ಹಾಲಲ್ಲಿ ನೆಲದ ಮೇಲೆ ತಣ್ಣಗೆ ಮಲಗ್ತಾಳೆ. ಬರೀ ನೆಲ ಬೇಕು, ನೆಲ ಬೇಕು, ನೆಲದ ಮೇಲೆ ಇಷ್ಟ. ನಮ್ಮ ಇಶಾನಿಗೆ ಹಾಸಿಗೆ ಇಷ್ಟ ಆಗಲ್ಲ. ಟೀ ಶರ್ಟ್ ಎಲ್ಲ ಹೊಸ ತೊಗೊಂಡು ಬಂದಿದ್ದೆ ಕೆಲವೊಂದು. ಅವಳಿಗೆ ಕಾಟನ್ ಟೀ ಶರ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿರೋದು. ಯಾವಾಗಲೂ ತರ್ತೀನಿ. ಅವಳನ್ನ ವಾಕಿಂಗ್ ಕರ್ಕೊಂಡು ಹೋದರೆ ನೀಟಾಗಿ ಅವಳು ಗ್ರೂಮಿಂಗ್ ಮಾಡಿ ಟೀ ಶರ್ಟ್ ಹಾಕಿ ಬೆಲ್ಟ್ ಎಲ್ಲ ಲೀಶ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋದರೆ ರೋಡಲ್ಲಿ ಹೋಗೋರು ಬರೋರು ಜನ ಎಲ್ಲ ಇವಳನ್ನೇ ವಾಚ್ ಮಾಡ್ತಾರೆ. ಆಮೇಲೆ ಗಾಡಿ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು, ಕಾರ್ ನಿಲ್ಲಿಸ್ಬಿಟ್ಟು, ಇದನ್ನು ಎಲ್ಲಿ ತೊಗೊಂಡು ಬಂದ್ರಿ, ಏನು ಬ್ರೀಡ್ ಇದು, ಕ್ಯೂಟ್ ಆಗಿದೆಯಲ್ಲ, ಕುರಿಮರಿನ ಇದು. ಕೆಲವೊಬ್ಬರು ನಿಜವಾಗಿರೋದಾ ಇದು, ರೋಬೋಟಾ ಇದು ಅಂತ ಕೇಳ್ತಾರೆ. ಕೆಲವೊಬ್ಬರು ಕಚ್ಚುತ್ತಾ ಅಂತ ಕೇಳ್ತಾರೆ. ಎಲ್ಲರೂ ಒಂದೊಂದು ಅವ್ರ ಮನಸ್ಸಲ್ಲಿರೋ ಕೆಲವೊಂದು ಏನದು ಕ್ವಶನ್ನು, ಒಂದು ಡೌಟ್ಗಳ್ನ ಅವರು ಕ್ಲಿಯರ್ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ತುಂಬ ಖುಷಿ ಪಡ್ತಾರೆ ಎಲ್ಲರೂ. ಟೀ ಶರ್ಟ್ ಹಾಕಿರೋದಕ್ಕೆ ಮಾತ್ರ ಅದನ್ನ ನೋಡಿ ಕ್ಯೂಟ್ ಆಗಿದೆಯಲ್ಲ, ಒಂಥರ ಡಾಲ್ ಥರ ಇದೆ, ಕುರಿಮರಿನ ಇದು ಅಂತ ಕೇಳ್ತಾರೆ. ಹೀಗೆ ನಮ್ಮ ಇಶಾನಿನ ನಮ್ಮ ಏರಿಯಾನಲ್ಲಿ ತುಂಬ ಜನ ಪ್ರೀತಿ ಮಾಡ್ತಾರೆ. ನನಗನ್ಸುತ್ತೆ, ನಾನು ಕೆಲವೊಂದು ಸಾರಿ ಅಂದ್ಕೊಳ್ತೀನಿ, ಪರವಾಗಿಲ್ಲಪ್ಪ, ಆನಿಮಲ್ ಲವರ್ಸ್ ಇದ್ದಾರಲ್ಲ, ಪೆಟ್ ಲವರ್ಸ್ ಇದ್ದಾರಲ್ಲ ಎಷ್ಟೊಂದು ಜನ ಅಂತ ಅಂದ್ಕೊತೀನಿ. ಹಾಯ್ ಹೆಲ್ಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರ ಬೆಳಗ್ಗೆ ಸರಿಯಾಗಿ 6 ಗಂಟೆ ಆಗಿದೆ. ಇವಾಗ ನಾನು ನನ್ನ ಬೆಡ್ರೂಮಲ್ಲಿದ್ದೀನಿ. ಆಮೇಲೆ ನೋಡಿ, ಪಪ್ಪಿಗೆ ಮರಿಗಳೆಲ್ಲ ಮಲ್ಕೊಂಡಿದ್ದಾವೆ. ಮಲ್ಕೊಂಡಿದ್ದಾವೆಲ್ಲ. ರೂಮೆಲ್ಲ ಕ್ಲೀನಿಂಗ್ ಆಯಿತು. ಆಮೇಲೆ ಇದು ಇನ್ನು ಸೆರೆಲಾಕ್ ಆಪಲ್ ಆ್ಯಂಡ್ ಕ್ಯಾರೆಟ್. ಇದು ನೋಡಿ ರಾಯಲ್ ಕೆನನ್ ಮಿನಿ ಸ್ಟಾರ್ಟರು. ಈ ಬಾಕ್ಸಲ್ಲಿ ಒಂದಿಷ್ಟು ರಾಯಲ್ ಕೆನನ್ನು. ಇದು 1 kg ರಾಯಲ್ ಕೆನನ್ನು 1000 ರೂಪೀಸು. ಒಂದು 20 ಡೇಸ್ ಆಗುತ್ತೆ. ಸೆರ್ಲಾಕ್ ಬಾಕ್ಸ್ಗಳು ಅಂತೂ 3 ಡೇಸ್ ಒಂದು ಬಾಕ್ಸ್ ಆಗ್ತಾಯಿದೆ. ಯಾಕೆಂದರೆ 7 ಪಪ್ಪಿ ಇದೆ. 7 ಪಪ್ಪಿಗೂ ಸಾಕಾಗಬೇಕು ಸೆರ್ಲಾಕು. 2-3 ಡೇಸ್ ಒಂದು ಸೆರ್ಲಾಕ್ ಬಾಕ್ಸ್. ಸೆರ್ಲಾಕ್ ಪೌಡ್ರ್ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಸೆರ್ಲಾಕ್ ಪೌಡ್ರ್ ಹಾಕಿದ್ದೀನಿ. ಇದು ಸೆರ್ಲಾಕ್ ಪೌಡ್ರು. ಕ್ಯಾರೆಟ್ ಆ್ಯಪಲ್, ವೀಟ್ ಕ್ಯಾರೆಟ್ ಆ್ಯಪಲ್ ಫ್ಲೇವರ್ದು ತುಂಬ ಚೆನ್ನಾಗಿದೆ. ಮಕ್ಕಳು ಕುಡಿತಾ ಇದ್ದಾವೆ. ಪ್ಲೇಟಲ್ಲಿ ಹಾಕಿಡ್ತೀನಿ, ಕುಡಿತಾವೆ. ಈಗ ಮಲ್ಕೊಂಡಿದ್ರೆ ಆಮೇಲೆ ಹಾಕ್ತೀನಿ. ಈ ಟೀ ಶರ್ಟ್ ನೋಡಿ, ಇದು ಹಾಕ್ಕೊಂಡಿರ್ತಾಳಲ್ವ ಇಶಾನಿ ಟೀ ಶರ್ಟ್ ಇದು. ನಾನು ಮಲ್ಕೊಂಡು ಎದ್ದೆ ಇವಾಗ. ಈಗ ಏನು ಮಾಡಬೇಕು ಅಂದರೆ, ಬನ್ನಿ ಏನೋ ಒಂದು ಮಾಡೋಣ. ಇವಾಗ ನಮ್ಮ ಇಶಾನಿಗೋಸ್ಕರ ವೆಜಿಟೇಬಲ್ ರೈಸ್ ಮಾಡಬೇಕು. ಇವಾಗ ಇದನ್ನ ಆಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಫಸ್ಟ್ ಇವಾಗ ನಾನು ವೆಜಿಟೇಬಲ್ ರೈಸ್ ಇಶಾನಿಗೋಸ್ಕರ ಸ್ಪೆಷಲ್ ರೈಸ್ ಮಾಡ್ತಾ ಇದ್ದೀನಿ. ಡೈಲಿ ಒಂದೊಂದು ರೈಸ್ ಮಾಡ್ಕೊಡೋಣ ಅಂತ ಇವತ್ತು ಬ್ರಾಕೊಲಿ ರೈಸ್ ಮಾಡ್ತೀನಿ. ಬ್ರಾಕೊಲಿನ ವಾಶ್ ಮಾಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತೀನಿ. ಮತ್ತು ಅವಳಿಗೆ ತಂದಿರೋ ಒಂದು ಸ್ಪೆಷಲ್ ರೈಸ್, ಚೆನ್ನಾಗಿರೋ ಒಳ್ಳೆ ರೈಸ್ ಇದೆ, ಅಕ್ಕಿ ಇದೆ. ಆ ಅಕ್ಕಿನ ತೊಳೆದು ಇದರಲ್ಲಿ ಇದು ಈ ಲೋಟದಲ್ಲಿ ಸರಿಯಾಗಿ ಒಂದು 3/4 ಗ್ಲಾಸ್ ಅಷ್ಟು ರೈಸ್ ಹಾಕಿ, ಬ್ರಾಕೊಲಿ ಹಾಕಿ, ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಿಚಡಿ ಥರ ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ತುಪ್ಪ ಹಾಕೊಟ್ರೆ ತಿಂತಾಳೆ. ನಾನು ಡೈಲಿ ಯಾವಾಗ್ಲೂ ಇಶಾನಿಗೆ ಮಾಡೋದು, ನಮ್ಮ ಪೆಟ್ಗೆ ಮಾಡೋದು, ಡೈಲಿ ಒಂದೊಂದು ವೆರೈಟಿ ರೈಸ್ ವೆಜಿಟೇಬಲ್. ಅಂದರೆ ಒಂದು ದಿವಸ ಬ್ರಾಕೊಲಿ ರೈಸ್, ಒಂದು ದಿವಸ ಕ್ಯಾರೆಟ್ ರೈಸ್, ಒಂದು ದಿವಸ ಬೀನ್ಸ್, ಒಂದು ದಿವಸ ಸ್ವೀಟ್ ಪಂಪ್ಕಿನ್ ರೈಸ್, ಒಂದು ದಿವಸ ಸ್ವೀಟ್ ಪೊಟ್ಯಾಟೊ ರೈಸ್, ಒಂದು ದಿವಸ ಪೊಟ್ಯಾಟೊ ರೈಸ್, ಒಂದು ದಿವಸ ಬೀನ್ಸ್ ರೈಸ್. ಸೊ ಡೈಲಿ ಒಂದೊಂದು ವೆಜಿಟೇಬಲ್ ಹಾಕಿ, ನಾನು ಪನೀರ್ ಕೂಡ ಹಾಕ್ಬೋದು, ಸೋಯಾ ಚಂಕ್ಸ್ ರೈಸ್ ಕೂಡ ಇವನ್ನ ಮಾಡ್ಬೋದು. ಸೋಯಾ ಚಂಕ್ಸ್ ಪೌಡ್ರ್ ಥರನೂ ಬರುತ್ತಲ್ಲ, ಸೊ ಅದನ್ನು ಹಾಕಿ ಅನ್ನದ ಜೊತೆ ಬೇಯಿಸ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು. ಪೆಟ್ಸ್ ತುಂಬ ಇಷ್ಟಪಟ್ಟು ತಿಂತವೆ. ಮತ್ತು ಬೇಳೆ ಕೂಡ ಹಾಕ್ಬೋದು. ಹೆಸರು ಬೇಳೆ ತೊಳೆದು ಕಿಚಡಿ ಥರ ಮೆತ್ತಗೆ ಮಾಡಿ ಕೊಟ್ರು ಒಳ್ಳೆಯದು. ಸ್ಮಾಲ್ ಬ್ರೀಡ್ಗೆ ನಾನು ಯಾವಾಗಲೂ ಈ ಥರನೇ ಮಾಡ್ತೀನಿ. ದೊಡ್ಡ ಬ್ರೀಡು ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮನೆಯಲ್ಲಿ ನಾನು ಜಾಸ್ತಿ ಕೊಡೋದು ವೆಜಿಟೇಬಲ್ ರೈಸನ್ನೇ. ನಾನ್ ವೆಜ್ ನಾವು ಮಾಡೋದು ಇಲ್ಲ, ಕೊಡೋದು ಇಲ್ಲ. ಹಾಗಾಗಿ ಸೊ ಈ ಥರ ಒಂದು ಡೈಲಿ ಒಂದೊಂದು ಏನಾದರೂ ಮಾಡಿ ಕೊಡೋದು ಅಂತ. ಚಳಿ ಇದೆ, ಅದಕ್ಕೆ ನಾನು ಪುಲ್ಲೋವರ್ ಹಾಕೊಂಡಿದ್ದೀನಿ. ಚಳಿ ಇದೆ, ತುಂಬ ಚಳಿ ಆಗ್ತಾ ಇದೆ.
ಇವಾಗ ಅದನ್ನು ಮಾಡ್ತೀನಿ. ಬ್ರೋಕೊಲಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಏಯ್ ಬಾಯಿಲೆ ಬ್ರೋಕೊಲಿ ರೈಸ್. ಬ್ರೋಕೊಲಿ ರೈಸ್ ಇಶಾನಿಗೆ ಅಂತ ಮಾಡಿರೋ ಬ್ರೋಕೊಲಿ ರೈಸ್ ತಣ್ಣಗಾಗೋದಕ್ಕೆ ಇದರಲ್ಲಿ ಹಾಕ್ತೀನಿ. ಹಬೆ ನೋಡಿ ಹೆಂಗೆ ಬರ್ತಾಯಿದೆ. ಹಬೆ ಬಿಸಿ ಬಿಸಿ ರೈಸ್ ಇದೆ. ತುಂಬ ಒಳ್ಳೇದು ಮಾತ್ರ ಪೆಟ್ಸ್ಗೆ, ತುಂಬಾ ಒಳ್ಳೇದು. ಅಷ್ಟೇ ಒಳ್ಳೆ ತಿನ್ನೋದು, ಜಾಸ್ತಿ ತಿನ್ನಲ್ಲ, ಇಷ್ಟೇ. ನೋಡಿ ಬ್ರೋಕೊಲಿ ರೈಸ್ ಇಶಾನಿಗೋಸ್ಕರ ತುಂಬ ಒಳ್ಳೆ ರೈಸ್ ಇದೆ. ಅಕ್ಕಿನೂ ಅಷ್ಟೇ ಸ್ಪೆಷಲ್ ಆಗಿರೋದು, ಚೆನ್ನಾಗಿರುತ್ತೆ ಮಾತ್ರ. ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಮೃದುವಾಗುತ್ತೆ. ಈ ಚಿಕ್ಕ ಬ್ರೀಡ್ಗೆ ಈ ಥರ ಅಗಳಗಳಿರಬಾರ್ದು. ಅನ್ನ ಸ್ವಲ್ಪ ಮೆತ್ತಗಿರೋದೇ ಕೊಡ್ತೀನಿ, ಡೈಜೆಷನ್ನು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಮೆತ್ತಗೆ ಬೇಯಿಸ್ತೀನಿ ನಾನು ಇಶಾನಿಗೋಸ್ಕರ ಮೆತ್ತಗೆ ಬೇಯಿಸಿರ್ತೀನಿ. ಕಾಳು ಇರಲ್ಲ ಅಕ್ಕಿ. ನೋಡಿ ಎಷ್ಟು ಮೆತ್ತವಾಗಿದೆ, ನೋಡಿ ಬಿಸಿ ಹೆಂಗಿದೆ, ನೋಡಿ ಮೆತ್ತಗೆ ಎಷ್ಟು ಮೃದುವಾಗಿದೆ. ಇದಕ್ಕೊಂಚೂರು ತುಪ್ಪನೋ ಇಲ್ಲ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ 1 ಸ್ಪೂನು ಹಾಕಿದ್ರೆ ತುಂಬ ಒಳ್ಳೆಯದು. ಪ್ರಾಣಿಗಳಿಗೆ ಡೈಜೆಷನ್ನು, ಕೂದಲು ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ಇನ್ಫೆಕ್ಷನ್ಗಳಾಗಲ್ಲ. ಪ್ಯೂರ್ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ಸಿಗುತ್ತಲ್ಲ, ಇವಾಗೆಲ್ಲ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಕೇರಳ ತಿನ್ನೋ ಕೊಬ್ಬರಿ ಎಣ್ಣೆ, ಅದು ಆ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಹಾಕಬೇಕು. ಇಲ್ಲ ಪ್ಯೂರ್ ಹಸುಗಿ ಒಂದೇ 1 ಸ್ಪೂನ್ ಹಾಕಿ ಇದಕ್ಕೆ ಮೊಸರು ಹಾಕ್ಬೋದು. ಇಲ್ಲಾಂದರೆ ಇನ್ನು ಸ್ವಲ್ಪ ಬಿಸಿನೀರು ಗಂಜಿ ಥರ ಮಾಡಿಬಿಡ್ಬೋದು. ಇಲ್ಲ ಹೀಗೆ ತಿಂತಾವೆ ಅಂದರೆ ಹೀಗೇನೂ ಕೊಡ್ಬೋದು. ಮೃದು ಇದೆ ನೋಡಿ, ಆಲ್ರೆಡಿ ಬ್ರೋಕೊಲಿ ಎಲ್ಲ ಎಷ್ಟು ಸಾಫ್ಟಾಗಿ ಹೋಗಿದೆ. ಇದ್ರ ಜೊತೆಗೆ ಎಗ್ ಹಾಕೋರು ಎಗ್ ಹಾಕ್ಬೋದು, ಬೇಯಿಸಿರೋ ಎಗ್ ಹಾಕಬೇಕು, ಹಸಿದಲ್ಲ ಬೇಯಿಸಿರೋದು ಹಾಕಬೇಕು. ಹಸಿದು ಹಾಕಿದ್ರೆ ಡೈಜೆಷನ್ ಆಗಲ್ಲ ಪಾಪ, ಅವಕ್ಕೆ ಒಂಥರ ಆಗುತ್ತೆ. ಆಮೇಲೆ ಸ್ವಲ್ಪ ಮೆಡಿಸಿನ್ ಇದೆ, ಮೆಡಿಸಿನ್ ಮಿಕ್ಸ್ ಮಾಡಿಬಿಡ್ತೀನಿ. ನಟ್ ರಿಚ್ ಅಂತ ಒಂದಿದೆ, ಇನ್ನೊಂದು ಗಟ್ವೆಲ್ ಪೌಡ್ರ್ ಇದೆ. ಅವೆರಡನ್ನೂ ಹಾಕಬೇಕಂದಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಫುಡ್ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ನು ಅದೆಲ್ಲನೂ, ಇಮ್ಯುನಿಟಿ ಪವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ನೋಡಿ ಅವಳಿಗೆ ಎಷ್ಟು ಆಸೆ ನೋಡಿ. ಅವಳಿಗೆ ಊಟ ಬೇಕಾ ಚಿನ್ನ? ಮಮ್ಮು ಬೇಕಾ? ಊಟ ಬೇಕಾ? ಮಮ್ಮ ಬೇಕಾ? ಊಟ ಬೇಕಾ ರಜಾ? ಊಟ ತಿಂತೀಯಾ? ಬಿಸಿ ಇದೆ ಪುಟ್ಟು, ಊಟ ಬಿಸಿ ಇದೆ ಬಂಗಾರ ಖುಷು. ನೋಡಿ ಗೊತ್ತಾಯ್ತು ಅವಳಿಗೆ, ಬಿಸಿ ಇದೆ ಅಂದರೆ ಹೆದರ್ಕೊಳ್ತಾಳೆ, ಬಾಯಿ ಸುಟ್ಕೊಳ್ತಾಳೆ. ಮಮ್ಮ ಬೇಕಾ? ಊಟ ಬೇಕಾ? ಆಯಿತು. ನೋಡಿ ಇದು ನಟ್ ರಿಚ್ ಟ್ಯಾಬ್ಲೆಟ್ ಇದೆ, ಇದು ಗಟ್ವೆಲ್ ಪೌಡ್ರು. ಇದೊಂದು 1/4 ಟೀ ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಅಂದರೆ ಒಂದು 3 ಪಿಂಚ್ ಹಾಕಬೇಕು, ಅಷ್ಟೇ ಸಾಕು. ಇದು ಒಂದು ಮಾತ್ರೆ ಇರುತ್ತೆ, ಒಂದು ಮಾತ್ರೆ ಫುಲ್ ಹಾಕಬೇಕು. ಇದನ್ನು ನೀರಲ್ಲಿ ಹಾಕಿದ್ರೆ ಡಿಸ್ಪರ್ಸ್ ಆಗುತ್ತೆ ಮಾತ್ರೆದ್ದು. ರಾಮ ಗ್ರೀನ್ ಬ್ಲೂ ಕಲರ್ ಇರುತ್ತೆ. ಈಗ ಇದ್ರ ಜೊತೆ ಮಿಕ್ಸ್ ಮಾಡಿಬಿಡೋಣ.